ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಶಾಂತಿ ಪ್ರತಿಷ್ಠಾನ, ಶೇಷಾದ್ರಿಪುರಂ ಸಮೂಹ ಸಂಸ್ಥೆಗಳು ಹಾಗೂ ವಿವೇಕ ಪಥ ಗದಗ ಇವರ ಜಂಟಿ ಆಶ್ರಯದಲ್ಲಿ ನಗರದ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಸಮನ್ವಯ ಸೌರಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ನ್ಯಾಯಾಧೀಶರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ರವರು ಮಾತನಾಡಿ, ಜಗತ್ತಿನಲ್ಲಿ ಎಲ್ಲ ಧರ್ಮಗಳ ಸಾರವೂ ಒಂದೇ ಆಗಿದ್ದು ಎಲ್ಲವೂ ಸತ್ಯ, ಅಹಿಂಸೆ ಮತ್ತು ಶಾಂತಿಯನ್ನು ಬೋಧಿಸುತ್ತವೆ. ಹಾಗಾಗಿ ನಾವು ನಮ್ಮ ಧರ್ಮಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನೆಮ್ಮದಿಯಿಂದ ಬಾಳ್ವೆ ನಡೆಸಿದರೆ ಅದಕ್ಕಿಂತಲೂ ದೊಡ್ಡ ವಿಚಾರ ಮತ್ತೊಂದಿಲ್ಲ ಎಂದು ಅಭಿಪ್ರಾಯಪಟ್ಟರು. ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಡಿ.ಆರ್. ಪಾಟೀಲ್ ರವರು ಮಾತನಾಡಿ, ಜಗತ್ತಿನಲ್ಲಿ ನಡೀತಾ ಇರೋ ಪ್ರಸ್ತುತ ವಿದ್ಯಮಾನಗಳನ್ನು ಗಮನಿಸಿದಾಗ ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಒಂದು ಎಂಬ ಭಾವನೆಯಿಂದ ಬದುಕಲು ಅವಶ್ಯಕತೆ ಇರೋ ಎಲ್ಲ ಚಿಂತನೆಗಳ ಕುರಿತು ಅರಿವು ಮೂಡಿಸುವುದು ಅತ್ಯಗತ್ಯ ಎಂದರು. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಓಡೆಪಿ ಕೃಷ್ಣರವರು ಮಾತನಾಡಿ, ಎಲ್ಲ ಸಮುದಾಯದಲ್ಲಿ ಅದರಲ್ಲೂ ವಿಶೇಷವಾಗಿ ಯುವಕರಲ್ಲಿ ಸದ್ಭಾವನೆಯನ್ನು ಬಿತ್ತೋ ಹಾಗೂ ಮಹಾತ್ಮ ಗಾಂಧೀಜಿ ಮತ್ತು ಸ್ವಾಮಿ ವಿವೇಕಾನಂದರ ಚಿಂತನೆ, ತತ್ವ ಮತ್ತು ಆದರ್ಶಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಗಾಂಧಿ ಸ್ಮಾರಕ ನಿಧಿಯ ವತಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಮಠದ ಸ್ವಾಮಿ ಶ್ರೀ ವೀರೇಶಾನಂದಾಜಿ ಮಹಾರಾಜ್ ರವರು, ದೀನಬಂಧು ಟ್ರಸ್ಟ್ನ ಸಂಸ್ಥಾಪಕ ಕಾರ್ಯದರ್ಶಿ ಶ್ರೀ ಜಿ.ಎಸ್. ಜಯದೇವರವರು, ಮಹಾರಾಣಿ ಕಲೆ, ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಕೆ. ರಾಮಚಂದ್ರರವರು, ವಿಸ್ತಾರ್ ಅಕಾಡೆಮಿಯ ನಿರ್ದೇಶಕರಾದ ಶ್ರೀ ಡೇವಿಡ್ ಸೆಲ್ವರಾಜ್ ರವರು, ಪತ್ರಕರ್ತ ಎಂ.ಎ. ಸಿರಾಜ್, ಜೈನ ವಿದ್ವಾಂಸ ಎಸ್.ಪಿ. ಪದ್ಮಪ್ರಸಾದ್ ಮತ್ತು ಶೇಷಾದ್ರಿಪುರಂ ಸಮೂಹ ಸಂಸ್ಥೆಗಳ ಎಲ್ಲ ಪ್ರಾಂಶುಪಾಲರು, ಶಿಕ್ಷಕರುಗಳು, ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅತ್ಯಂತ ಉತ್ತಮ ಮತ್ತು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ. ಈ ಚಿಂತನೆಯ ಅವಶ್ಯಕತೆ ಇವತ್ತು ಹಿಂದೆಂದಿಗೂ ಹೆಚ್ಚಾಗಿದೆ. ಎಲ್ಲ ಧರ್ಮಗಳ ಸಾರ ಒಂದೇ. ಎಲ್ಲ ಧರ್ಮಗಳನ್ನು ಸರಿಯಾಗಿ ತಿಳ್ಕೊಂಡು ಅದರಂತೆ ಜನ ನೆಮ್ಮದಿಯಿಂದ ಬಾಳೋದಕ್ಕೆ ಅನುಕೂಲವಾದ ಕಾರ್ಯಕ್ರಮ ಇದು. ಸಾಮಾನ್ಯವಾಗಿ ವಿಭಜನೆ ಮಾಡದೇ ಜನರ ಮಧ್ಯೆ ಪ್ರೀತಿ ಮತ್ತು ವಿಶ್ವಾಸದ ಸೇತುವೆ ಕಟ್ಟಬೇಕು. ದ್ವೇಷ ಮತ್ತು ಅಸೂಯೆ ಅಡ್ಡವಾಡುಗಳನ್ನು ಕಟ್ಟಬಾರದು. ಎಲ್ಲ ಧರ್ಮಗಳು ಇದನ್ನು ಸಾರ್ತವೆ. ಇವತ್ತು ಈ ಕಾರ್ಯಕ್ರಮದಿಂದ ಒಳ್ಳೆಯ ಚಿಂತನೆ ಆಗಿದೆ, ಒಳ್ಳೆಯ ಮೆಸೇಜ್ ಸಂದೇಶ ಹೋಗಿದೆ. ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೀಬೇಕು. ಬರೀ ಬೆಂಗಳೂರಿನಲ್ಲೆಲ್ಲ ಬೇರೆ ಕಡೆ ನಡೀಬೇಕು. ಅದು ಮಾಡ್ತು ಅಂತ ಡಾಕ್ಟರ್ ಓಡೆ ಕೃಷ್ಣ ಅವರು ಹೇಳಿದ್ದಾರೆ. ಭಾಳ ಸಂತೋಷ ವಿಷಯ. ಎಲ್ಲರಿಗೂ ಶುಭವಾಗಲಿ. ದೇಶ ದೊಡ್ಡದಾಗಿ ನೆಮ್ಮದಿಯಿಂದಿರಲಿ. ಶೇಷಾದ್ರಿಪುರಂ ಪ್ರತಿ ವರ್ಷ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕಾಲೇಜ್. ಹೌದು ನಿಜ. ನಾನು ಆಗಲೂ ಹೇಳಿದಂತೆ ಒಳ್ಳೆಯ ಜನರ ಕೈಯಲ್ಲಿ ಸಂಸ್ಥೆ ಇದ್ದರೆ ಒಳ್ಳೆಯ ಕಾರ್ಯಕ್ರಮಗಳಾಗ್ತದೆ. ಜಗತ್ತಿನಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನು ಗಮನಿಸಿದಾಗ ಮುಂದಿನ ಪೀಳಿಗೆ ನಾವೆಲ್ಲರೂ ಒಂದು ಅನ್ನುವಂಥ ಭಾವದಿಂದ ಬದುಕಲಿಕ್ಕೆ ಏನೇನು ಬೇಕೋ ಆ ಎಲ್ಲ ಚಿಂತನೆಗಳನ್ನು ಅವರಿಗೆ ನೀಡುವುದು ಭಾಳ ಅತಿ ಅವಶ್ಯ. ದುರ್ದೈವ, ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿರುವವರೆಲ್ಲ ತಮ್ಮ ಸ್ವಾರ್ಥ ಸಾಧನೆಗಾಗಿ ದೇಶವನ್ನು, ಸಮಾಜಗಳನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಮನುಕುಲಕ್ಕೆ ಎಷ್ಟು ಅನ್ಯಾಯ ಆಗ್ತಾ ಇದೆ, ಎಷ್ಟು ತೊಂದರೆಗೆ ಒಳಗಾಗ್ತಿದೆ ಮನುಕುಲ ಅನ್ನೋದರ ಕಲ್ಪನೆಯನ್ನೇ ಇಟ್ಟಿಲ್ಲ. ಇದು ಬದಲಾಗಬೇಕು. ಬದಲಾವಣೆಗೆ ಒಂದು ತಿರುವನ್ನು ಈ ಒಂದು ಸಮಾರಂಭ ನೀಡ್ತೀವಿ ಅಂದರೆ 21ನೇ ಶತಮಾನ ಭಾಳ ಸಹನೀಯವಾದ ಶತಮಾನವಾಗಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವವನ್ನು ಬೆಳೆಸಿಕೊಂಡು ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳೇನಿದ್ದು ಅವುಗಳನ್ನು ನಮ್ಮ ಪ್ರತಿಯೊಬ್ಬರ ಬದುಕಿನಲ್ಲಿ ಅನುಷ್ಠಾನಕ್ಕೆ ತರುವಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಇದರ ಮೂಲಕ ಮೂಡಿ ಬರಲಿ ಅಂಥೇಳಿ ನಾನು ಹಾರೈಸ್ತೇನೆ. ಇದೊಂದು ನಿಜವಾಗಲೂ ಅರ್ಥಪೂರ್ಣವಾದ ಕಾರ್ಯಕ್ರಮ. ಸನ್ಮಾನ್ಯ ಶ್ರೀ ಶಿವರಾಜ್ ಪಾಟೀಲ್ ಅವರು ಹೇಳಿದಂಗೆ ಇಂಥ ಕಾರ್ಯಕ್ರಮಗಳು ಹೆಚ್ಚಾದಷ್ಟು ನಮ್ಮ ಸಮಾಜದಲ್ಲಿರೋ ತಿಕ್ಕಾಟುಗಳು ಕಡಿಮೆ ಆಗ್ತವೆ. ಮನುಷ್ಯರ ನಡುವೆ
ಒಂದು ಸೌಹಾರ್ದ ಸಂಬಂಧ ಏರ್ಪಡೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಭಾಳ ಸೊಗಸಾಗಿ ಆಯೋಜಿಸಿದ್ದಾರೆ ನಮ್ಮ ಡಾಕ್ಟರ್ ವಡೆ ಕೃಷ್ಣ ಅವರು ಮತ್ತು ಇತರ ಅವರ ಸಹೋದ್ಯೋಗಿಗಳು. ಮತ್ತು ಸರ್ವಧರ್ಮ ಪ್ರಾರ್ಥನೆಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಪ್ರಾರ್ಥನೆಗಳೆಲ್ಲ ಅದ್ಭುತವಾಗಿ ಅರ್ಥವನ್ನು ಧ್ವನಿಸಿದವು. ಇಡೀ ಕಾರ್ಯಕ್ರಮ ತುಂಬ ಚೆನ್ನಾಗಿ ಕಳೆಗಟ್ಟಿತು. ಎಲ್ಲರ ಮಾತುಗಳು ಭಾಳ ಚೆನ್ನಾಗಿತ್ತು. ಗಾಂಧಿ ಭವನ ಇಂಥ ಒಂದು ಸದ್ಭಾವನೆಯನ್ನು ಎಲ್ಲ ಸಮುದಾಯದಲ್ಲಿ ಬಿತ್ತುವ ದೃಷ್ಟಿಯಿಂದ, ಅದರಲ್ಲೂ ವಿಶೇಷವಾಗಿ ಯುವಕರಲ್ಲಿ ಬಿತ್ತುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದನ್ನು ಉದ್ಘಾಟನೆ ಮಾಡಿದಂಥವರು ಮಾನ್ಯ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಶಿವರಾಜ್ ಬಿ ಪಾಟೀಲ್ ಸಾಹೇಬರು. ಅವರು ನಾಡಿಗೆ ಸಂದೇಶವನ್ನು ಕೊಡ್ತಾ ದಯೆ ಧರ್ಮದ ಮೂಲವಯ್ಯ ಅನ್ನುವಂಥ ಏನು ಬಸವಣ್ಣನವರ ವಿಚಾರ ಇದೆ, ಅದನ್ನು ಅವರು ನೆನಪು ಮಾಡಿಕೊಡ್ತಾ ಎಲ್ಲರೂ ಕೂಡ ಸೌಹಾರ್ದತೆಯಿಂದ, ಎಲ್ಲ ಧರ್ಮಗಳು ಕೂಡ ಸತ್ಯ, ಅಹಿಂಸೆ, ಶಾಂತಿಯನ್ನೇ ಬೋಧಿಸುತ್ತೆ. ಹಾಗಾಗಿ ನಾವು ನಮ್ಮ ಧರ್ಮಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಬದುಕಿದರೆ ಅದಕ್ಕಿಂತಲೂ ದೊಡ್ಡ ವಿಚಾರ ಇನ್ನೊಂದು ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಬೇಕಾಗಿರ್ತಕ್ಕಂಥದ್ದು ನಾವು ಸಮಾಜದಲ್ಲಿ ಇವತ್ತು ಏನು ದ್ವೇಷದ ಒಂದು ಶಕ್ತಿ ಇದೆ, ಅದರ ವಿರುದ್ಧವಾಗಿ ಒಂದು ಪ್ರೀತಿಯ ಒಂದು ಶಕ್ತಿಯನ್ನು ಬೆಳೆಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಯುವಕರು ಕಾರ್ಯೋನ್ಮುಖರಾಗಬೇಕು ಅನ್ನುವಂಥದ್ದೇ ಗಾಂಧಿ ಭವನದ ಒಂದು ದೊಡ್ಡ ಆಶಯವಾಗಿದೆ.